ಹೌದು. 18ನೇ ತಾರೀಕು ಎಷ್ಟು ಗಂಟೆಗೆ ಪ್ರಾರಂಭ ಆಯಿತು? ಬೆಳಗ್ಗೆ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ವೇದಿಕೆ ಕಾರ್ಯಕ್ರಮದಲ್ಲಿ ತಮ್ಮದು ಮುಖ್ಯ ಪ್ರವಚನ ಈ ಧಾರವಾಡ ಜಿಲ್ಲೆಯ ಹಿರಿಯ ಗುರುಸ್ವಾಮಿಗಳು ಆನಂದ್ ಗುರುಸ್ವಾಮಿಗಳು, ಮೋಹನ್ ಗುರುಸ್ವಾಮಿಗಳು, ಶಬರಿನಾಡ್ ಮೋಹನ್ ಗುರುಸ್ವಾಮಿಗಳು, ಆಮೇಲೆ ಸಂಪತ್ ಕುಮಾರ್ ಗುರುಸ್ವಾಮಿಗಳು, ಆಮೇಲೆ ವಿವಿಧ ಕಡೆಯಿಂದ ಹಿರಿಯ ಗುರುಸ್ವಾಮಿಗಳು ಬರ್ತಾರೆ. ಆಮೇಲೆ ವಿಶೇಷವಾಗಿ ಧಾರವಾಡ ಜಿಲ್ಲೆ ಎಲ್ಲ ಗುರುಸ್ವಾಮಿಗಳು ಹೇಳ್ತಾರೆ. ಸಾಧಾರಣ ಎಷ್ಟು ಗುರುಸ್ವಾಮಿಗಳು? ಎಲ್ಲರೂ ಒಂದು ಪೂಜೆ ಮಾಡುವಂಥ ಗುರುಸ್ವಾಮಿಗಳು 100 ಜನ ಸೇರ್ತಾರೆ. ಪೂಜೆ ಮಾಡೋವಂಥವ್ರು ಒಂದೊಂದು ಕಡೆ ಹೋಗಿ ಪೂಜೆ ಮಾಡುವಂಥವ್ರು 100 ಜನ ಸೇರ್ತಾರೆ. ಅಂದರೆ ನಮ್ಮ ಧಾರವಾಡ ಮತ್ತು ಹುಬ್ಬಳ್ಳಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಹಳ್ಳಿವಾರ ಎಲ್ಲ ಸ್ವಾಮಿಗಳು ಬರ್ತಾರೆ. ಗುರುಸ್ವಾಮಿಗಳನ್ನು ಕುರಿತೇ ಒಂದು ಸಭೆ ನಡೀತದೆ. ಅಂದರೆ ಅಯ್ಯಪ್ಪ ಮಹಾಸಂಗಮ ಅದು ಕಾರ್ಯಕ್ರಮ. ನಿಮ್ಮನ್ನ ಲಾಸ್ಟ್ ಒಂದು 3 ತಿಂಗಳಿಂದ ನೀವು ಭೇಟಿಯಾಗಿ ವಿಷಯ ಹೇಳಿದಾಗ ತಾವು ಕೂಡ ಎಷ್ಟು ಹೊತ್ತಿನ ಕಾರ್ಯಕ್ರಮ? ಒಂದು ಬೆಳಗ್ಗೆ 10:30 ಮಧ್ಯಾಹ್ನ 2 ಗಂಟೆಗೆ ಬರುತ್ತೆ. 2 ಗಂಟೆ ನಂತರ ಪ್ರಸಾದ ಬರುತ್ತೆ. ಮತ್ತು ಸಂಜೆ 6 ಗಂಟೆಗೆ ಭಕ್ತಿ ಕಾರ್ಯಕ್ರಮದಿಂದ ಬಳಿ ಪೂಜೆ. ಎಷ್ಟು ಜನ ಸೇರ್ತಾರೆ? ನಮ್ಮ ಅಂದಾಜು ಒಂದು 2,000 ಸ್ವಾಮಿಗಳು ಸೇರ್ಬೇಕಂತ ಅಂದ್ಕೊಂಡಿದ್ದೀವಿ. ಈಗ ನಿಮ್ಮ ಪ್ರವಚನ ಸೇರ್ತಾರೆ. ತಾವು ಕೂಡ 10 ಗಂಟೆಗೆ ಬರ್ತೀವಿ. ಅದ್ರ ಬಗ್ಗೆ ನಾವು ಉಡುಪಿಯಿಂದನೇ ಹಿಂಗೆ ಬಂದುಬಿಡ್ತೀವಿ. ಅಲ್ಲಿಗೆ ಅಲ್ಲಿ ಈ ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಅಯ್ಯಪ್ಪ ಸ್ವಾಮಿ ಭಕ್ತವೃಂದ ಮುತ್ತುಸ್ವಾಮಿಯವರ ನೇತೃತ್ವದಲ್ಲಿ 18ನೇ ವರ್ಷದ ಕಾರ್ಯಕ್ರಮ. ಅದರಲ್ಲಿ ನಮ್ಮ ಶಿವಾನಂದ ಭಾರತೀ ಸ್ವಾಮಿಯವರು ಮತ್ತು ಮೋಹನ್ ಗುರುಸ್ವಾಮಿಯವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಹಾಗೆ ಇವರಿಬ್ಬರೂ ಕೂಡ ಅಯ್ಯಪ್ಪ ಸ್ವಾಮಿಯ ಒಂದು ಸೇವೆಯಲ್ಲಿ ಒಂದು ಕ್ರಾಂತಿಯನ್ನು ಎಬ್ಸಿರ್ತಕ್ಕಂತಹ ಗುರುಸ್ವಾಮಿಗಳು. ಅದರೊಳಗೂ ನನಗೆ ಬಹಳ ಒಂದು ಖುಷಿ ಪಡ್ತಕ್ಕಂಥದ್ದು ಏನಂತಂದರೆ, ಒಂದು ಸಾಧ್ಯವಾದ ರೀತಿಯಲ್ಲಿ ಒಂದು ಸಾತ್ವಿಕತೆಯನ್ನು ಅಯ್ಯಪ್ಪನ ಬಳಗದಲ್ಲಿ ತರಲಿಕ್ಕೆ ಹೋರಾಟ ಕೊಟ್ಕೊಂಡು ಇಷ್ಟು ವರ್ಷ ಇಬ್ಬರೂ ಕೂಡ ಬಂದಿದ್ದಾರೆ. ಅವರ ಹಿರಿತನ, ಅವರ ಮುತ್ಸದ್ದಿತನ ಜೊತೆಯಲ್ಲಿ ಅವರಿಗೆ ಅಯ್ಯಪ್ಪ ಸ್ವಾಮಿನಲ್ಲಿ ಇರ್ತಕ್ಕಂಥ ಪ್ರೀತಿ, ಭಕ್ತಿ ಇದು ಬೇರೆಯವರಿಗೂ ಕೂಡ ಒಂದು ಅನುಕರಣೀಯವಾಗಿರುವಂಥದ್ದು. ಹಾಗಾಗಿ ಅವರು ಪ್ರೀತಿನಲ್ಲಿ ನಾವು ಕರೆದಾಗ ಭಾಳ ಒಂದು ಪ್ರೀತಿನಲ್ಲೇ ನಾವು ಒಪ್ಪಿಗೆ ಕೊಟ್ಟಿದ್ದೇವೆ. ಹಾಗೆ ಅಯ್ಯಪ್ಪ ಸ್ವಾಮಿಯೇ ಅಲ್ಲಿ ಹೇಗಿದ್ದರೂ ಅವರ ಭಕ್ತಿಭಾವ ಪರವಶತೆಗೆ ಅವರು ಒಳ್ಳೆಯದು ನಲಿತಾನೆ ಅನ್ನುವಂಥ ನಂಬಿಕೆ ಕೂಡ ನಮಗಿದೆ. ಅದರೊಳಗೂ ಬಹಳ ಸಂತೋಷದ ವಿಚಾರ ಅಂತಂದರೆ 100ಕ್ಕೂ ಜಾಸ್ತಿ ಗುರುಸ್ವಾಮಿಗಳಲ್ಲಿ ಸೇರ್ತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿಯ ಪೀಠದಿಂದ ನಮಗೆ ಬಹಳ ಸಂತೋಷದ ವಿಚಾರ ಇದೆ. ಯಾಕೆಂತಂದರೆ ಗುರುಸ್ವಾಮಿಗಳಿಗೆ ನಾವು ಸಾಧ್ಯವಾದಷ್ಟು ಅಯ್ಯಪ್ಪನ ಸಂದೇಶಗಳನ್ನು ಹೇಳೋದ್ರ ಮುಖಾಂತರ ಅದೆಷ್ಟೋ ಶಿಷ್ಯರುಗಳಿಗೆ ಅದು ಹೋಗಿ ಮುಟ್ತದೆ. ಅಯ್ಯಪ್ಪ ಸ್ವಾಮಿ ಕೊಟ್ಟಿರ್ತಕ್ಕಂಥ ಒಂದು ಭಾಗ್ಯ ಏನಂದರೆ, ದೇಶಾದ್ಯಂತ ನಾವು ಸ್ವಾಮಿಯ ಸೇವೆಗೋಸ್ಕರ ಓಡಾಡ್ತಾ ಇರ್ತೇವೆ. ಹಾಗೆ ಕಳೆದ ಒಂದು 3 ತಿಂಗಳ ಹಿಂದೆ ಕಾಶಿಯಲ್ಲಿ ದೀಪೋತ್ಸವಕ್ಕೆ ಕರೆದಿದ್ರು, ಅಯೋಧ್ಯೆಯಲ್ಲೂ ಕೂಡ ಕರೆದಿದ್ರು. ಎಲ್ಲದಕ್ಕಿಂತ ಇನ್ನೊಂದು ಸಂತೋಷದ ವಿಚಾರ, ಮೆಲ್ಬರ್ನ್ ಅನ್ನುವಂಥ ನಗರ, ಆಸ್ಟ್ರೇಲಿಯಾದ ಬಹಳ ದೊಡ್ಡ ನಗರ, ಅಲ್ಲಿಯೂ ಕೂಡ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ನಾವು ಭೂಮಿ ಪೂಜೆಯನ್ನು ಮಾಡಿ ಬಂದಿದ್ದೇವೆ. ಬಂದಿದ್ರ ನಡುವೆ ಕರ್ನಾಟಕದ ವಾಣಿಜ್ಯ ನಗರ ಹುಬ್ಬಳ್ಳಿ, ಇಂಥ ಜಾಗದಲ್ಲಿ ಆ ಸ್ವಾಮಿಯ ಬಗ್ಗೆ ಮತ್ತು ಬಗ್ಗೆ ಹಾಗೂ ನಮ್ಮ ಹಿಂದೂ ಧರ್ಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಶ್ರೇಷ್ಠತೆಯ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇವೆ. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅದರೊಳಗೆ ಭಾಗವಹಿಸಿ ನಮ್ಮೊಂದಿಗೂ ನೀವಿರಿ, ನಿಮ್ಮೊಂದಿಗೆ ನಾವು ಅವತ್ತಿರ್ತೇವೆ ಅಂತ ಹೇಳ್ತಾ ನಿಮ್ಮನ್ನೆಲ್ಲರನ್ನೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಕೂಡ ಅಯ್ಯಪ್ಪನ ಪರವಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದಗಳು. ತಾವುಗಳು ಅವತ್ತಿನ ದಿವಸ ಎಲ್ಲ ನಮ್ಮ ಕಡೆಗೆ ಹೋಗ್ಬಿಟ್ಟು ಬರ್ತಾ ಇದ್ದೀರಿ. ನಮ್ಮ ಧಾರವಾಡ ಜಿಲ್ಲೆಯ ಅಯ್ಯಪ್ಪ ಮಹಾಸಂಗಮದಲ್ಲಿ ತಾವುಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಕೇಳ್ತೀವಿ. ಸ್ವಾಮಿ ಶರಣಮಯ್ಯ.